ನಮಸ್ಕಾರ ಸ್ನೇಹಿತರೆ, ಕನ್ನಡಿಗ ಚಾನಲ್ ವೈಟಿಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಶಿಕ್ಷಕರ ಪಾತ್ರ ಹಾಗೂ ಅವರು ನಡೆದುಕೊಳ್ಳುವ ರೀತಿ ಹಾಗೂ ಅವರು ಮಾಡ್ತಿರ್ತಕ್ಕಂಥ ವಿಷಯ ವಿಶ್ಲೇಷಣೆ ಜೊತೆಗೆ ಮಕ್ಕಳಿಗೆ ತೋರ್ತಿರ್ತಕ್ಕಂಥ ಪವಿತ್ರವಾದಂಥ ದಾರಿಯ ವಿಷಯವಾಗಿ ಸಂಚಿಕೆಯ ಮೂಲಕ ಕನ್ನಡಿಗ ಚಾನಲ್ ವೈಟಿಯ ಮೂಲಕ ತಮ್ಮೆಲ್ಲರಿಗೂ ಕೂಡ ಪ್ರಸ್ತುತಪಡಿಸ್ತಾ ಇದ್ದೇನೆ. ನಿಜಕ್ಕೂ ಕೂಡ ಶಿಕ್ಷಕರಂತಂದ್ರೇ ಪಿಲ್ಲರ್ ಅಂತ ಹೇಳಿ ಕರೀತಾರೆ. ಯಾಕಂದರೆ ನಾವು ಮನೆಯನ್ನು ಕಟ್ಟಿಸುವಾಗ, ಕಟ್ಟಡಗಳನ್ನು ಕಟ್ಟಿಸುವಾಗ ಪಾಯ ಅಂತೀವಲ್ಲ, ಅಡಿಪಾಯ, ಆ ಅಡಿಪಾಯವನ್ನು ನಾವು ಗಟ್ಟಿ ಮುಟ್ಟಾಗಿ ಕಟ್ಟಿದರೆ ಮುಂದೆ ಆ ಒಂದು ಕಟ್ಟಡದ ಭವಿಷ್ಯ ನೂರಾರು ವರ್ಷಗಳ ಕಾಲ ಸುರಕ್ಷಿತವಾಗಿ ಇರುತ್ತದೆ ಹಾಗೂ ತನ್ನ ಘನತೆ, ಗಾಂಭೀರ್ಯ ಹಾಗೂ ವಿಶೇಷತೆಗಳನ್ನು ಪಡೆದಿರುತ್ತದೆ ಅನ್ನುವಂಥ ಭಾವನೆ ಪ್ರತಿಯೊಬ್ಬ ಭಾರತೀಯರಲ್ಲೂ ಕೂಡ, ಜನರಲ್ಲೂ ಕೂಡ ಇರತಕ್ಕಂಥದ್ದು. ಅದೇ ರೀತಿಯಾಗಿ ನಮ್ಮ ಮಕ್ಕಳಿಗೂ ಕೂಡ ನಾವು ಚಿಕ್ಕ ವಯಸ್ಸಿನಲ್ಲಿ ಅವರ ಒಂದು ವಿದ್ಯಾಭ್ಯಾಸ ಹಾಗೂ ಭವಿಷ್ಯದ ದೃಷ್ಟಿಯಿಂದ ಅವರ ಒಂದು ಶಿಕ್ಷಣದ ಭದ್ರ ಬುನಾದಿಯನ್ನು, ಅಂದರೆ ಪಿಲ್ಲರನ್ನು ನಾವು ಗಟ್ಟಿ ಮುಟ್ಟಾದ ರೀತಿಯಲ್ಲಿ ಕಟ್ಟಿದರೆ ಅವರ ಮುಂದಿನ ಜೀವನ ಸಮೃದ್ಧ ಜೀವನ, ಸುಂದರ ಜೀವನ ಹಾಗೂ ಒಂದು ಪರಿಪೂರ್ಣ ಜೀವನವನ್ನು ಆ ಮಕ್ಕಳು ಕಂಡುಕೊಳ್ಳಬಹುದು ಅನ್ನುವಂಥ ಆಶಾಭಾವನೆಯೊಂದಿಗೆ ನಾವು ಅವರನ್ನು ಶಿಕ್ಷಕರ ಬಳಿಗೆ ಹಾಗೂ ಗುರುವಿನ ಬಳಿಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ, ಕಲಿಯಲಿಕ್ಕೆ ಶಾಲೆಗಳಿಗೆ ಕಳಿಸ್ತೀವಿ. ಮೊದಲು ಗುರುಕುಲಗಳು ಇದ್ದವು. ಆ ಗುರುಕುಲಗಳಲ್ಲಿ ಮಹಾರಾಜರಾದಿಯಾಗಿ ಎಲ್ಲರೂ ಕೂಡ ಆ ಗುರುವಿನ ಒಂದು ಮುಖಾಂತರ ತಮ್ಮ ಮಕ್ಕಳಿಗೆ ಉನ್ನತವಾದಂಥ ಶಿಕ್ಷಣವನ್ನು ಹಾಗೂ ಪರಿಪೂರ್ಣ ಶಿಕ್ಷಣವನ್ನು ಕೊಡಿಸ್ತಿರ್ತಕ್ಕಂಥ ಪರಿಪಾಠ ನಮ್ಮ ಪರಂಪರೆಯಲ್ಲಿ ನಾವು ನೋಡಿದ್ದೇವೆ. ಅದೇ ರೀತಿಯಾಗಿ ಈಗಲೂ ಕೂಡ ನಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ ಅನ್ನುವಂಥ ಒಂದು ಉದ್ದೇಶದಿಂದ ಅವರನ್ನು ಕಾಲೇಜುಗಳಿಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಕಳಿಸ್ತೀವಿ. ಆದರೆ ಅಲ್ಲಿ ಇರ್ತಕ್ಕಂಥ ಶಿಕ್ಷಕರು ನಿಜಕ್ಕೂ ಕೂಡ ಗುರುವಿನ ಒಂದು ಪರಿಪೂರ್ಣತೆಯನ್ನು ಕಂಡುಕೊಂಡಂಥ ಶಿಕ್ಷಕರೇ ಅನ್ನುವಂಥ ಭಾವನೆಗಳು ಕೂಡ, ಸಂದೇಹಗಳು ಕೂಡ ಉಂಟಾಗ್ತಾ ಇರೋದು ಕೂಡ ಸತ್ಯ. ಹಾಗಿರುವಾಗ ಎಲ್ಲ ಗುರುಗಳು ಈ ರೀತಿಯಾಗಿ ಇರ್ತಾರೆ ಅಂತ ನಾನು ಭಾವಿಸೋದಿಲ್ಲ. ಅದರ ರೀತಿಯಾಗಿ ನಾನು ತಿಳ್ಕೊಂಡೇನೂ ಇಲ್ಲ. ಯಾಕಂದರೆ ನನ್ನಷ್ಟು ಗುರುವಿನ ಬಗ್ಗೆ ಅಭಿಮಾನ ಹಾಗೂ ಅವರ ಬಗ್ಗೆ ಇರ್ತಕ್ಕಂಥ ಒಂದು ಪ್ರೀತಿ ವಾತ್ಸಲ್ಯವನ್ನು ಹಾಗೂ ಅವರ ಮೇಲೆ ಇರ್ತಕ್ಕಂಥ ನನ್ನ ಭಯ ಭಕ್ತಿಗಳನ್ನು ನಾನು ಯಾವತ್ತೂ ಕೂಡ ಬಿಟ್ಟು ಕೊಟ್ಟಿಲ್ಲ ಮತ್ತು ಅದನ್ನು ನಾನು ಮುಂದುವರಿಸಿಕೊಂಡು ಹೋಗುವಂಥ ಛಾಯಮಾನದವನು. ಯಾಕಂದರೆ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಅಂತೇಳಿ ಹಿರಿಯರು ಹೇಳಿದಾರಲ್ಲ, ಅದೇ ರೀತಿಯಾಗಿ ನಾನು ನಡೆದುಕೊಂಡಿರ್ತಕ್ಕಂಥವನು. ಜೊತೆಗೆ ಗುರುವಿನ ಬಗ್ಗೆ ಹಾಗೂ ಈಗಿನ ಶಿಕ್ಷಣ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಗುರುಗಳೇ ಇರಲಿ, ಪ್ರಿನ್ಸಿಪಾಲ್ರೇ ಇರಲಿ, ಯಾರೇ ಇರಲಿ, ಅವರ ಮೇಲೆ ಅಪಾರವಾದಂಥ ಗೌರವವನ್ನು ಉಳ್ಳಂಥ ವ್ಯಕ್ತಿ ನಾನು. ಹೀಗಿರಬೇಕಾದರೆ ಇತ್ತಿತ್ತಲಾಗಿ ಅನ್ನೋಕ್ಕಿಂತ ಮೊದಲು ಬಹುತೇಕ ಶಿಕ್ಷಕರು ನಿಜವಾದ ಗುರುಗಳಾಗಿದ್ದಾರೆ ಅನ್ನುವಂಥ ಭಾವನೆಯೂ ಕೂಡ ನನ್ನದು. ಯಾಕಂದರೆ ಇಲ್ಲೊಬ್ಬರು ಒಬ್ಬ ಗುರುವಿನ ಸ್ಥಾನಕ್ಕೆ ಅಪಮಾನ ಹಾಗೂ ಒಂದು ಕಳಂಕವನ್ನು ತರ್ತಾ ಇರತಕ್ಕಂಥ ಸಂಗತಿಗಳು ಕೂಡ ಆಗಾಗ್ಗೆ ನಮ್ಮ ಗಮನಕ್ಕೆ ಬರ್ತಾ ಇರೋದು ಕೂಡ ಸಾಕ್ಷಿಯಾಗಿದೆ. ಹಾಗಿರುವಾಗ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ತಳಕು ಅನ್ನುವಂಥ ಒಂದು ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬರ್ತಿರ್ತಕ್ಕಂಥ ಒಂದು ಶಾಲೆಯ ಶಿಕ್ಷಕ 16 ವರ್ಷ, ಅಂದರೆ ತನ್ನಲ್ಲಿ ವಿದ್ಯಾಭ್ಯಾಸ ಮಾಡ್ತಿರ್ತಕ್ಕಂಥ 16 ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ಮಾಡಿ ಅವಳನ್ನು ಗರ್ಭ ಧರಿಸುವಂತೆ ಮಾಡಿ, ಜೊತೆಗೆ ಅವಳನ್ನು ಗರ್ಭಪಾತವನ್ನು ಮಾಡಿಸಿದಂಥ ಒಂದು ಕೆಟ್ಟ ಒಂದು ಅನಿಷ್ಟ ಕಾರ್ಯ ನಡೆದಿದೆ. ಅದು ಕೂಡ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ತಳಕು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಅನ್ನುವಂಥ ವಿಷಯವನ್ನು ಈ ಸಂಚಿಕೆಯ ಮೂಲಕ ನಾನು ಬಹಿರಂಗಪಡಿಸ್ತಾ ಇದ್ದೇನೆ. ಅದು ಕೂಡ ಆ ಒಬ್ಬ ಶಿಕ್ಷಕನ ಹೆಸರು ರಾಜಣ್ಣ ತನ್ನ ಕಡೆಗೆ ಬರ್ತಿರ್ತಕ್ಕಂಥ ವಿದ್ಯಾರ್ಥಿ, ಅದು 16 ವರ್ಷದ ಅಪ್ರಾಪ್ತ ಬಾಲಕಿಯ ಮೇಲೆ, ಅಂದರೆ ತನ್ನ ಮಕ್ಕಳ ಒಂದು ವಯಸ್ಸಿನ ಬಾಲಕಿಯ ಮೇಲೆ ಈ ರೀತಿ ಒಂದು ದುಷ್ಕೃತ್ಯವನ್ನು ನಡೆಸಿ ಅವಳನ್ನು ಗರ್ಭ ಧರಿಸುವಂತೆ ಮಾಡಿ, ಆಮೇಲೆ ಅದು ಹೊರಗೆ ಬೆಳಕಿಗೆ ಬರಬಾರದು ಅನ್ನುವಂಥ ಒಂದು ಉದ್ದೇಶದಿಂದ ಶಂಕರಲಕ್ಷ್ಮಿ ಅನ್ನುವಂಥ ಒಬ್ಬ ಡಾಕ್ಟರ್ ಹತ್ರ ಹೋಗಿ ಆ ಬಾಲಕಿಯನ್ನು ಗರ್ಭಪಾತ ಮಾಡಿಸಿರ್ತಕ್ಕಂಥ ಒಂದು ವಿಷಯ ಬೆಳಕಿಗೆ ಬಂದಿದೆ.
ಹಾಗಿರುವಾಗ ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು ಅನ್ನುವಂಥ ಜಿಜ್ಞಾಸೆಯಲ್ಲಿ ನಾನಂತೂ ಕೂಡ ಇದ್ದೇನೆ ಅನ್ನುವಂಥ ಭಾವನೆಯನ್ನು ಈ ಸಂದರ್ಭದಲ್ಲಿ ನಾನು ಹೊರಗೆ ಹಾಕ್ತಾ ಇದ್ದೇನೆ. ಜೊತೆಗೆ ಆ ಒಂದು ಗರ್ಭಪಾತವನ್ನು ಮಾಡಿರ್ತಕ್ಕಂಥ ಶಂಕರ್ ಲಕ್ಷ್ಮಿ ಡಾಕ್ಟರ್ನ ಮೇಲೆಯೂ ಕೂಡ ಕೇಸ್ಗಳು ಆಗಿವೆ ಅನ್ನುವಂಥ ವರದಿಗಳು ಕೂಡ ಬರ್ತಾ ಇರೋದು ಕೂಡ ಸತ್ಯ. ಹಾಗಿರುವಾಗ ಆ ಒಬ್ಬ ಕಾಮುಕ ಶಿಕ್ಷಕ ರಾಜಣ್ಣ ಅನ್ನುವವರ ಮೇಲೆ ಪೋಕ್ಸೋ ಕಾಯ್ದೆಯು ಕೂಡ ಹಾಕಿ ಪೋಕ್ಸೋ ಕಾಯ್ದೆಯನ್ನು ಹಾಕಿ ಅವರನ್ನು ಈಗ ಜೈಲಿಗೂ ಕೂಡ ಕಳಿಸಲಾಗಿದೆ. ಆಮೇಲೆ ಅಲ್ಲಿಯ ನ್ಯಾಯಾಲಯದಲ್ಲಿ ತೀರ್ಪು ಯಾವ ರೀತಿ ಬರ್ತೈತಿ ಅನ್ನೋದನ್ನು ಕಾಯ್ದು ನೋಡಲಿಕ್ಕಾಗಿ ಮುಂದೆ ಆ ಶಿಕ್ಷಕನಿಗೆ ಘನಘೋರವಾದಂಥ ಒಂದು ಶಿಕ್ಷೆ ಕಾದಿದೆ ಅನ್ನುವಂಥ ವಿಚಾರಗಳನ್ನು ನಾನು ಈ ಸಂದರ್ಭದಲ್ಲಿ ಪ್ರಚಾರಪಡಿಸ್ತಾ ಇದ್ದೇನೆ. ಆಮೇಲೆ ಇಂಥ ಶಿಕ್ಷಕರ ಒಂದು ವಿಚಾರವಾಗಿ ಸಾರ್ವಜನಿಕರೆಲ್ಲರೂ ಕೂಡ ಏನಪ್ಪ ಇದು ಹೀಗೆ ಈ ರೀತಿ ಆಗ್ತಾ ಇದೆಯಲ್ಲ, ನಮ್ಮ ಸಮಾಜದಲ್ಲಿ ಶಿಕ್ಷಕರನ್ನು ನಂಬಿದ್ದೇವೆ, ನಮ್ಮ ಮಕ್ಕಳನ್ನು ನಾವು ಒಂದು ಯಾವುದೇ ಸಂಕೋಚ ಭಾವನೆ ಇಲ್ಲದೆಯೂ ಕೂಡ ವಿಶ್ವಾಸಪೂರ್ವಕವಾಗಿ ನಾವು ಶಿಕ್ಷಕರ ಹತ್ತಿರ ಕಳಿಸಿದಾಗ ಅವರಿಂದ ಕೂಡ ಇಂಥ ಒಂದು ಅಚಾತುರ್ಯ ಹಾಗೂ ಒಂದು ಕ್ರಿಮಿನಲ್ ಭಾವನೆಯಲ್ಲಿರ್ತಕ್ಕಂಥ ಕೆಲವೊಬ್ಬರು ಶಿಕ್ಷಕರು ಈ ರೀತಿ ಮಾಡ್ತಾರಲ್ಲ, ಮುಂದೆ ನಮ್ಮ ಮಕ್ಕಳನ್ನು ಯಾವ ರೀತಿ ನಾವು ಅವರಿಗೆ ವಿದ್ಯಾಭ್ಯಾಸ ಮಾಡಿಸಬೇಕು, ಅವರನ್ನು ಯಾವ ರೀತಿ ನಾವು ಸತ್ಪ್ರಜೆಗಳನ್ನಾಗಿ ಸಮಾಜಕ್ಕೆ ನೀಡಬೇಕು ಅನ್ನುವಂಥ ಒಂದು ತುಮುಲದಲ್ಲಿ ಇದ್ದಾರೆ ಅನ್ನುವಂಥ ಭಾವನೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸಲಿಕ್ಕೆ ಬಯಸ್ತೀನಿ. ಎಲ್ಲ ಶಿಕ್ಷಕರು ಅಲ್ಲ, ಎಲ್ಲ ಶಿಕ್ಷಕರಿಗೂ ಕೂಡ ಈ ಒಂದು ವಿಷಯ ಅನ್ವಯಿಸೋದಿಲ್ಲ. ಹಾಗಿದ್ದಾಗ ಕೆಲವೊಬ್ಬರು ಶಿಕ್ಷಕರು ಈ ಇಂಥ ಒಂದು ದುಷ್ಟ ಪದ್ಧತಿಯಲ್ಲಿ ತೊಡಗಿರೋದ್ರಿಂದ ಶಿಕ್ಷಣ ಇಲಾಖೆಗೆ, ಶಿಕ್ಷಣ ಒಂದು ಸಮುದಾಯಕ್ಕೆ, ಶಿಕ್ಷಕರಿಗೆ ಈ ರೀತಿಯಾಗಿ ಮುಜುಗರದ ವಾತಾವರಣಗಳು ಕೂಡ ಉಂಟಾಗ್ತಾ ಇರೋದು ಕೂಡ ಸುಳ್ಳಲ್ಲ. ಹಾಗಿದ್ದಾಗ ಅಂಥ ಶಿಕ್ಷಕರು ಯಾರೇ ಇರಲಿ, ಎಷ್ಟೇ ದೊಡ್ಡವರು ಇರಲಿ, ಪ್ರಭಾವಶಾಲಿಗಳೇ ಇದ್ದರೂ ಕೂಡ ಅವರ ವಿಚಾರಗಳನ್ನು ಸಾರ್ವಜನಿಕವಾಗಿ ನಿಮ್ಮದೇ ಆದಂಥ ಇಲಾಖೆಗಳಿರ್ತವೆ, ಪೊಲೀಸ್ ಸ್ಟೇಷನ್ಗಳಿರ್ತವೆ ಹಾಗೂ ಸಮಾಜ ಇರ್ತೈತಿ. ಆ ಒಂದು ಮುಖಾಂತರ ನೀವು ಅವರ ಒಂದು ಪರಿಚಯದ ಅನಾವರಣ ಮಾಡಿಸಿದರೆ ಸಮಾಜದಲ್ಲಿ ಅಂಥ ದುಷ್ಟ ಶಿಕ್ಷಕರು ತಲೆ ಎತ್ತಿ ನಡೆದಂತೆ ಮಾಡಬಹುದು ಅನ್ನುವಂಥ ಒಂದು ವಿಷಯವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನನ್ನ ಪೂಜ್ಯ ಶಿಕ್ಷಕ ಸಮೂಹಕ್ಕೆ ಈ ಸಂದರ್ಭದಲ್ಲಿ ವಿನಂತಿಪೂರ್ವಕವಾಗಿ ಮನವಿ ಮಾಡಿಕೊಳ್ತೀನಿ. ಅಂಥವ್ರನ್ನು ಹೊರಗೆ ತೆಗೆದುಕೊಂಡು ಬನ್ನಿ. ಜೊತೆಗೆ ಆ ಒಬ್ಬ 16 ವರ್ಷದ ವಿದ್ಯಾರ್ಥಿನಿಗೆ ಮೈಯಲ್ಲಿ ಹುಷಾರಿಲ್ಲದಾಗ ಅವರ ತಂದೆ ತಾಯಿಗಳು ಮತ್ತೊಂದು ಆಸ್ಪತ್ರೆಗೆ ಹೋಗಿ ತೋರಿಸಿದಾಗ ಅಲ್ಲಿಯ ಡಾಕ್ಟರ್ ಪರೀಕ್ಷೆ ಮಾಡಲಿಕ್ಕಾಗಿ ಅವಳಿಗೆ ಗರ್ಭಪಾತವಾಗಿರುವ ಒಂದು ವಿಷಯ ಬೆಳಕಿಗೆ ಬಂದು ಆಮೇಲೆ ಅವರ ತಂದೆ ತಾಯಿಗಳು ಹೋಗಿ ಚಳ್ಳಕೆರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟನ್ನು ಕೂಡ ಮಾಡಿರ್ತಕ್ಕಂಥದ್ದು. ಆಮೇಲೆ ಮಕ್ಕಳ ರಕ್ಷಣಾ ಇಲಾಖೆಯವರು ಕೂಡ ಈ ನಿಟ್ಟಿನಲ್ಲಿ ತಮ್ಮ ಒಂದು ಕರ್ತವ್ಯವನ್ನು ನಿಭಾಯಿಸ್ತಾ ಇರೋದು ಕೂಡ ಸ್ತುತ್ಯಾರ್ಹ. ಹಾಗೂ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಈ ಒಬ್ಬ ಬಾಲಕಿಗೆ ನಿಮ್ಮ ನೈತಿಕ ಬೆಂಬಲವನ್ನು ಕೊಡ್ರಿ. ಇಂಥ ದುಷ್ಟ ಶಿಕ್ಷಕರನ್ನು, ದುಷ್ಟ ವಿಚಾರಗಳನ್ನು ಹೊಂದಿರತಕ್ಕಂಥ ಶಿಕ್ಷಕರಿಗೆ ತಕ್ಕದಾದಂಥ ಶಿಕ್ಷೆಯನ್ನು ನಮ್ಮ ಘನ ನ್ಯಾಯಾಲಯ ನೀಡುತ್ತೆ ಅನ್ನುವಂಥ ವಿಷಯದೊಂದಿಗೆ ಈ ಸಂದೇಶವನ್ನು ಈ ಸಂದರ್ಭದಲ್ಲಿ ನಾನು ತಮ್ಮೆಲ್ಲರಿಗೂ ತಿಳಿಸುತ್ತಾ ಮುಂದಿನ ಸಂಚಿಕೆಯಲ್ಲಿ ಪಾಲ್ಗೊಳ್ಳುವ ಪೂರ್ವದಲ್ಲಿ ನಿಮ್ಮೆಲ್ಲರಿಗೂ ಕೂಡ ನಾನು ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಯಲ್ಲಿ ಬರ್ತಿರ್ತಕ್ಕಂಥ ಎಲ್ಲ ಸಂಚಿಕೆಗಳು ಸತ್ಯವಾಗಿರ್ತವೆ ಅನ್ನೋದಕ್ಕೆ ಇವತ್ತಿನ ಸಂಚಿಕೆಯು ಕೂಡ ಸಾಕ್ಷಿ. ಆದ್ದರಿಂದ ಸಬ್ಸ್ಕ್ರೈಬ್ ಮಾಡದೇ ಇರತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ. ಈ ಸಂಚಿಕೆಯನ್ನು ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿರಿ. ಜೊತೆಗೆ ನಿಮ್ಮ ಕಮೆಂಟನ್ನು ಕೂಡ ನನ್ನ ಜೊತೆಗೆ ಹಂಚಿಕೊಳ್ಳ್ರಿ ಅಂತ ಹೇಳ್ತಾ ನಾಳಿನ ಸಂಚಿಕೆಯೊಂದಿಗೆ ಮತ್ತೊಮ್ಮೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.